ಈಗ ಸಖತ್ ಚರ್ಚೆ ಆಗ್ತಿರೋ ಸುದ್ದಿ ಅಂದ್ರೆ ನಮ್ಮ ಇಂಡಿಯನ್ ಹಾಕಿ ಟೀಮ್ ನಲ್ಲಿ ನೀಲಿ ಜೆರ್ಸಿಯನ್ನು ಕೇಸರಿ ಬಣ್ಣಕ್ಕೆ ಬದಲಾಯಿಸಿರೋದು. ಎಸ್, ಇದರ ಬಗ್ಗೆ ವಯನಾಡ್ ಎಂಪಿ ಪ್ರಿಯಾಂಕಾ ಗಾಂಧಿ ಅವರು ಗರಂ ಆಗಿದ್ದಾರೆ. ದೇಶದ ಇತಿಹಾಸನು ಪರಂಪರೆಯನ್ನು ಬದಲಾಯಿಸೋಕೆ ನಡೀತಿರೋ ಪ್ಲಾನ್ ಇದು ನೋಡಿ ಅಂತ ಅವರು ಸಖತ್ ಆಕ್ರೋಶ ಹೊರಹಾಕಿದ್ದಾರೆ. ಬರೀ ಜರ್ಸಿ ಅಷ್ಟೇ ಅಲ್ಲ, ಎಜುಕೇಶನ್ ಪಾಲಿಸಿಯಲ್ಲೂ ಇತಿಹಾಸ ತಿರುಚೋಕೆ ನೋಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಮುಂದುವರೆದು ಮಾತನಾಡಿದ ಪ್ರಿಯಾಂಕಾ, ಯುವಕರು ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ಸ್ಟೂಡೆಂಟ್ಸ್ ಏನೆಲ್ಲ ಮಾತಾಡಿದ್ರು ಅಂತ ನೀವು ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಅದೇ ಈ ದೇಶದ ಅಸಲಿ ಧ್ವನಿ ಅಂತ ಹೇಳಿದ್ರು. ಜೊತೆಗೆ ಯುವ ಸಮುದಾಯಕ್ಕೆ ಎಲ್ಲವೂ ಅರ್ಥ ಆಗ್ತಾ ಇದೆ, ಇವರು ಮಾಡೋ ರಾಜಕೀಯ ತಂತ್ರಗಳು ಇಲ್ಲಿ ವರ್ಕೌಟ್ ಆಗಲ್ಲ ಎಂದರು. ಬಾಕಿ ಇತಿಹಾಸದ ಬಗ್ಗೆ ಮಾತಾಡ್ತಾ, ನಮ್ಮ ಸ್ವತಂತ್ರ ಹೋರಾಟ ನಡೆದಿದ್ದು ಅಹಿಂಸೆ ಮತ್ತು ಸತ್ಯದ ಮೇಲೆ. ಇದರಲ್ಲಿ RSS ಪಾತ್ರ ಏನಿತ್ತು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋದೆ. ಗಾಂಧೀಜಿ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಾರ್ಟಿ ಲೀಡ್ ಮಾಡಿತ್ತು ಅಂತ ಮಾಧ್ಯಮದ ಮುಂದೆ ಹೇಳಿಕೊಂಡ್ರು. ಅವರು ಎಷ್ಟೇ ದ್ವೇಷ ಹರಡಲಿ, ಜನರ ಮಧ್ಯೆ ವಿಭಜನೆ ತರಲು ನೋಡಲಿ, ಸತ್ಯ, ಪ್ರೀತಿ ಮತ್ತು ಸಹೋದರತ್ವದಿಂದ ಕೂಡಿರೋ ಈ ದೇಶದ ಆತ್ಮವನ್ನು ಯಾರಿಂದಲೂ ಮುಟ್ಟೋಕಾಗಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟರು. ಮಾಧ್ಯಮದ ಮುಂದೆ ಪ್ರಿಯಾಂಕಾ ಗಾಂಧಿ ಕೊಟ್ಟ ಈ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಸದ್ಯ ತೀವ್ರ ಚರ್ಚೆ ಆಗ್ತಿವೆ ಅಂತ ಹೇಳಬಹುದು.